ರಕ್ಷಣೆ ನೆಪದಲ್ಲಿ ಬೆಂಗಳೂರಿನಲ್ಲಿ ಹಾವಿಗೆ ಹಿಂಸೆ ನೀಡಿರುವಂತದ್ದು ಇದರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಕ್ಷಣೆ ನೆಪದಲ್ಲಿ ಹಾವಿಗೆ ಹಿಂಸೆ ನೀಡಿರುವಂತಹ ಭೂಪನ ವಿರುದ್ಧ ಕ್ರಮ ಕೈಗೊಂಡಿರುವಂತದ್ದು. ಇನ್ನು ಹಾವನ್ನು ಕಾಡಿಗೆ ಬಿಡುವ ಬದಲು ಕತ್ತಿಗೆ ಸುತ್ತಕೊಂಡು ವಿಡಿಯೋನ ಪೋಸ್ಟ್ ಮಾಡಿದ್ದಾನೆ. ಇನ್ನು ಶಿವಲಿಂಗ ಇಟ್ಟು ಮುಂದೆ ಕುಳಿತು ಹಾವನ್ನು ಕತ್ತಿಗೆ ಸುತ್ತಿಕೊಂಡು ಧ್ಯಾನ ಮಾಡುತ್ತಿರುವ ವಿಡಿಯೋ ಪೋಸ್ಟ್ ಮಾಡಿರುವಂತದ್ದು. ಅಹೋರಾತ್ರಿ ನಟೇಶ್ ಎಂಬುವನಿಂದ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಅರಿಶಿಣ ಬಣ್ಣದ ಅಪರೂಪದ ಕೆರೆ ಹಾವನ್ನು 2 ಗಂಟೆ ನೀರಿನಲ್ಲಿ ಮುಳುಗಿಸಿ ಹಿಂಸೆ ನೀಡಿರುವಂತದ್ದು. ಹಾವನ್ನು ಬಕೆಟ್ ನೀರಿನಲ್ಲಿ ಹಾಕಿ ಎಂಜಾಯ್ ಮಾಡುತ್ತಿರುವ ಭೂಪ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯ ನಡೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯ ವ್ಯಕ್ತಪಡಿಸಿರುವಂತದ್ದು. ರಕ್ಷಣೆ ನೆಪದಲ್ಲಿ ಹಾವಿಗೆ ಹಿಂಸೆ ನೀಡಿರುವಂತಹ ಭೂಪನ ವಿರುದ್ಧ ಕ್ರಮ. ಹಾವನ್ನು ಕಾಡಿಗೆ ಬಿಡುವ ಬದಲು ಕತ್ತಿಗೆ ಸುತ್ತಿಕೊಂಡು ವಿಡಿಯೋ ಪೋಸ್ಟ್ ಮಾಡಿರುವಂತದ್ದು. ಇನ್ನು ಶಿವಲಿಂಗ ಇಟ್ಟು ಮುಂದೆ ಕುಳಿತು ಹಾವನ್ನು ಕುತ್ತಿಗೆ ಸುತ್ತಿಕೊಂಡು ಧ್ಯಾನ ಮಾಡುತ್ತಿರುವ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ಇನ್ನು ಅಹೋರಾತ್ರಿ ನಟೇಶ್ ಎಂಬುವನಿಂದ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಅರಿಶಿಣ ಬಣ್ಣದ ಅಪರೂಪದ ಕೆರೆ ಹಾವನ್ನು 2 ಗಂಟೆ ನೀರಿನಲ್ಲಿ ಮುಳುಗಿಸಿ ಹಿಂಸೆ ನೀಡಿದ್ದು, ಹಾವನ್ನು ಬಕೆಟ್ ನಲ್ಲಿ ಹಾಕಿ ಎಂಜಾಯ್ ಮಾಡುತ್ತಿರುವ ಭೂಪ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯ ನಡೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ರಕ್ಷಣೆ ನೆಪದಲ್ಲಿ ಹಾವಿಗೆ ಹಿಂಸೆ ನೀಡಿ ವಿಡಿಯೋ ಹರಿಬಿಟ್ಟ ಭೂಪನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಹಾವನ್ನು ಕಾಡಿಗೆ ಬಿಡುವ ಬದಲು ಕತ್ತಿಗೆ ಸುತ್ತಿಕೊಂಡು ವಿಡಿಯೋಗೆ ಪೋಸ್ ನೀಡಿರುವಂತದ್ದು. ಶಿವಲಿಂಗ ಇಟ್ಟು ಮುಂದೆ ಕುಳಿತು ಕುತ್ತಿಗೆಗೆ ಹಾವನ್ನು ಸುತ್ತಿಕೊಂಡು ಧ್ಯಾನದ ವಿಡಿಯೋವನ್ನು ಹರಿಬಿಟ್ಟ ವ್ಯಕ್ತಿ ಅಹೋರಾತ್ರಿ ನಟೇಶ್ ಪೋಲ್ಪಲ್ಲಿ ಎಂಬುವವನ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರುವಂತದ್ದು. ಇನ್ನು ಅರಿಶಿಣ ಬಣ್ಣದ ಅಪರೂಪದ ಕೆರೆ ಹಾವನ್ನು 2 ಗಂಟೆ ನೀರಿನಲ್ಲಿ ಮುಳುಗಿಸಿ ಹಿಂಸೆ ಕೊಟ್ಟಿದ್ದಾನೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವ್ಯಕ್ತಿಯ ನಡೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿರುವಂತದ್ದು. ಬೆಂಗಳೂರಿನಲ್ಲಿ ಹಾವಿಗೆ ಹಿಂಸೆ ನೀಡಿರುವಂತಹ ಭೂಪನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ರಚನಾ ಇದ್ದಾರೆ. ರಚನಾ, ಏನು ಈ ಹಾವಿನ ಹಿಡಿದು ರಕ್ಷಣೆ ಮಾಡ್ಬೇಕಾಗಿರುವಂತ ಉರಗ ತಜ್ಞನೇ ಆ ಹಾವಿಗೆ ಅಷ್ಟೊಂದು ಹಿಂಸೆ ನೀಡಿರುವಂತದ್ದು, ಇದರ ಕುರಿತು ಹೆಚ್ಚಿನ ಅಪ್ಡೇಟ್ ಏನಿದೆ? ಹೌದು ಸುಷ್ಮಿತಾ, ನಾವು ದಿನನಿತ್ಯ ನೋಡಿರ್ತೀವಿ. ಯಾಕೆ ಅಂತ ಅಂದ್ರೆ, ಒಂದು ಕಡೆ ಮಳೆಗಾಲದಲ್ಲಿ ಹಾವುಗಳು ಆಚೆ ಬರುವಂತದ್ದು, ಬೇಸಿಗೆ ಕಾಲದಲ್ಲಿ ಹಾವುಗಳು ಓಡಾಡುವಂತದ್ದು ಸರ್ವೇ ಸಾಮಾನ್ಯ. ಎಲ್ಲಾ ಕಡೆ ಹಾವುಗಳು ಕಂಡು ಬರ್ತಾ ಇರುತ್ತೆ. ಅದನ್ನ ರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾಕೆ ಅಂತ ಅಂದ್ರೆ, ಪ್ರಾಣಿಗಳ ಹಿಂಸೆಗಳನ್ನ ಮಾಡಬಾರ್ದು ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಇಲ್ಲಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂತ ಅಂದ್ರೆ, ಹಾವನ್ನ ರಕ್ಷಣೆ ಮಾಡಿರುವಂತಹ ಒಬ್ಬ ವ್ಯಕ್ತಿ ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತದ್ದು. ಅದ್ರಲ್ಲೂ ಏನು, ಹಾವನ್ನ ರಕ್ಷಣೆ ಮಾಡುವಂತ ವಿಚಾರದಲ್ಲೂ ಕೂಡ ತಾನು ಸುಮ್ಮನೆ ವಿಡಿಯೋ ಮಾಡಿಲ್ಲ. ಒಂದು ಕಡೆ ಮನೆಯಲ್ಲಿ ಅಥವಾ ಅವ್ರಿರುವಂತ ಜಾಗದಲ್ಲಿ ಒಂದು ಲಿಂಗವನ್ನ ಇಟ್ಕೊಂಡು ಹಾವನ್ನ ಅದಕ್ಕೆ ಸುತ್ತಿರುವಂತದಿರ್ಬೋದು. ಜೊತೆಗೆ ಇನ್ನೊಂದು
ಆ ವ್ಯಕ್ತಿಯನ್ನ ನೋಡಿದ್ರೆ ಬಹಳಷ್ಟು ಬೇಸರ ಆಗೋದು ಅಥವಾ ಎಲ್ರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ವಿಚಾರ ಏನು ಅಂದ್ರೆ, ಒಂದು ಬಕೆಟ್ ಅಲ್ಲಿ ನೀರನ್ನ ಹಾಕಿ ಅದ್ರಲ್ಲಿ ಹಾವನ್ನ ಮುಳುಗಿಸ್ತಾ ಇರುವಂತದ್ದು. ಅಂದ್ರೆ ಯಾವ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅನ್ನೋದು ಇಲ್ಲಿ ನಮಗ್ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಪ್ರಾಣಿಗಳ ಹಿಂಸೆಯನ್ನ ಮಾಡಬಾರದು ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಹದ್ರಲ್ಲಿ ಹಾವನ್ನ ಹಿಡಿದು ಕಾಡಿಗೆ ಬಿಟ್ಟು ಅಥವಾ ಅದನ್ನ ಸುರಕ್ಷಿತ ಜಾಗಕ್ಕೆ ಬಿಡುವಂತದ್ದು ಕರ್ತವ್ಯ. ಆದರೆ ತಾನು ತನ್ನ ಮನೆಯಲ್ಲಿ ಅದಕ್ಕೆ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಜೊತೆಗೆ ಹಾವನ್ನ ಕತ್ತಿಗೆ ಸುತ್ತಕೊಂಡು ಎಲ್ಲ ಒಂದು ಕಡೆ ತಮಾಷೆಯಾಗಿ ಹಾವಿನ ಜೊತೆ ಆಟ ಆಡ್ತಾ ಇರೋದು ಎಷ್ಟಿಗೆ ಸರಿ? ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇರೋದು ಎಷ್ಟು ಸರಿ? ಇದೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಈಗ ಆ ವ್ಯಕ್ತಿ ಏನಿದ್ದಾರೆ, ಅಹೋರಾತ್ರ ನಟೇಶ್ ಪೊಲೆಪಲ್ಲಿ ಅಂತ ಆ ವ್ಯಕ್ತಿ ಏನಿದ್ದಾರೆ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡಿದ್ದಾನೆ. ಅದ್ರಲ್ಲೂ ಏನು ಅಂತಂದ್ರೆ, ಆ ಹಾವೇನಿದೆ ಅಪರೂಪದ ಹಾವುಗಳು. ನಮ್ಮಲ್ಲಿ ಯಾವುದೇ ಅಪರೂಪದ ಹಾವು ಅಂತ ಕಂಡು ಬಂದ್ರೆ ಅದನ್ನ ಸುರಕ್ಷಿತವಾಗಿ ಬಿಡುವಂತದ್ದು, ಅದನ್ನ ರಕ್ಷಣೆ ಮಾಡುವಂತದ್ದು ನಮ್ಮ ಕರ್ತವ್ಯ. ಅಂತಹದ್ದೇ ಒಂದು ಹಾವನ್ನ 2 ಗಂಟೆ ನೀರಿನಲ್ಲಿ ಮುಳುಗಿಸಿ ಹಿಂಸೆ ಕೊಟ್ಟಿದ್ದಾನಂತೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಎಲ್ರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು, ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಈತನ ವಿರುದ್ಧ ಕ್ರಮ ಆಗಬೇಕು. ಈತ ಹಾವಿಗೆ ಹಿಂಸೆಯನ್ನ ಕೊಟ್ಟಿದ್ದಾನೆ. ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಡುವಂತಹ ಅಧಿಕಾರ ನಮ್ಗೆ ಯಾರಿಗೂ ಇರೋದಿಲ್ಲ. ಅಂತದ್ರಲ್ಲಿ ಇವನು ವಿಡಿಯೋಗೋಸ್ಕರ ಹಾವಿಗೆ ಈ ರೀತಿ ಹಿಂಸೆ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಕ್ರಮಕ್ಕೆ ಒತ್ತಾಯವಾಗ್ತಾ ಇದೆ. ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ. ಸುಷ್ಮಿತಾ. ರಚನಾ, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಬೆಂಗಳೂರಿನಲ್ಲಿ ರಕ್ಷಣೆ ನೆಪದಲ್ಲಿ ಹಾವಿಗೆ ಹಿಂಸೆ ನೀಡಿ ವಿಡಿಯೋ ಹರಿಬಿಟ್ಟ ಭೂಪನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿರುವಂತದ್ದು. ಇನ್ನು ಹಾವನ್ನು ಕಾಡಿಗೆ ಬಿಡುವ ಬದಲು ಕುತ್ತಿಗೆಗೆ ಸುತ್ತಿಕೊಂಡು ವಿಡಿಯೋಗೆ ಪೋಸ್ಟ್ ಕೊಟ್ಟಿರುವಂತದ್ದು. ಇನ್ನು ಶಿವಲಿಂಗ ಇಟ್ಟು ಅದರ ಮುಂದೆ ಕುಳಿತು ಕುತ್ತಿಗೆಗೆ ಸುತ್ತಿಕೊಂಡು ಧ್ಯಾನದ ವಿಡಿಯೋವನ್ನು ಹರಿಬಿಟ್ಟ ವ್ಯಕ್ತಿ ಅಹೋರಾತ್ ನಟೇಶ್ ಪೋಲೆಪಲ್ಲಿ ಎಂಬುವವನ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರುವಂತದ್ದು. ಇನ್ನು ಅರಿಶಿಣ ಬಣ್ಣದ ಅಪರೂಪದ ಕೆರೆ ಹಾವನ್ನು 2 ಗಂಟೆ ನೀರಿನಲ್ಲಿ ಮುಳುಗಿಸಿ ಹಿಂಸೆ ಕೊಟ್ಟಿದ್ದಾನೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವ್ಯಕ್ತಿಯ ನಡೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿರುವಂತದ್ದು. ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ನ ಬಳಿಕ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ, ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.